ಕರ್ತವ್ಯ ನಿರತ ಪೊಲೀಸರ ಮೇಲೆ ಪ್ರತಿಭಟನಾಕಾರರ ಪ್ರಹಾರ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಚಪ್ಪಲಿಗಳನ್ನ ಬಿಸಾಕ್ತಾರೆ. ಉದ್ರಿಕ್ತರನ್ನ ಚದುರಿಸಲು ಪೊಲೀಸರು ಮುಂದಾದಂತಹ ಸಂದರ್ಭದಲ್ಲಿ ಚಪ್ಪಲಿಗಳ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಪ್ರತಿಭಟನಾಕಾರರು. ನಿಮ್ಮ ಆವೇಶ ಆಕ್ರೋಶ ಇರೋದು ಸರ್ಕಾರದ ವಿರುದ್ಧ, ಆದರೆ ನಿಯಮ ಪಾಲನೆ ಮಾಡ್ತಾ ಇರುವಂತಹ ಕರ್ತವ್ಯವನ್ನ ನಿಭಾಯಿಸ್ತಾ ಇರುವಂತಹ ಪೊಲೀಸರ ಮೇಲೆ ಯಾಕಿಂತಹ ಮುನಿಸು? ಇನ್ನು ಪೊಲೀಸರು ಪ್ರತಿಭಟನಾಕಾರರ ಜೊತೆಗೆ ಆ ಒಂದು ಪರಿಸ್ಥಿತಿ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ರಿ. ಪೊಲೀಸರು ಕಂಟ್ರೋಲ್ ಆಗ್ತಿಲ್ಲ ಅಂತ ಲಾಠಿ ಚಾರ್ಜ್ ಮಾಡಿದ್ದಾರೆ. ಪ್ರತಿಭಟನಾಕಾರರನ್ನ ತಳ್ಳುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಬಟ್ ಅಟ್ ದಿ ಸೇಮ್ ಟೈಮ್ ಪ್ರತಿಭಟನಾಕಾರರು ಕೂಡ ಅದೇ ಆವೇಶ ಭರಿತರಾಗಿ ಪೊಲೀಸರ ಮೇಲೆ ಮುಂದಾಗ್ತಾ ಇದ್ದಾರೆ ದಾಳಿ ನಡೆಸಲಿಕ್ಕೆ. ಕೆಲವು ಕಡೆ ಚಪ್ಪಲಿ ಬಿಸಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಲಾಠಿಗಳನ್ನ ಕಸ್ದುಕೊಂಡು ವಾಪಸ್ ಹೊಡೆಯುವಂತಹ ಪ್ರಯತ್ನಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗಿದೆ. ಈ ಹೊತ್ತಿನಲ್ಲಿ ಸಹಜವಾಗಿ ಲಾಠಿ ಚಾರ್ಜ್ ಆದಾಗ ಸಣ್ಣ ಪುಟ್ಟ ಗಾಯಗಳು ಆಗೋದು ನ್ಯಾಚುರಲಿ ಕಾಮನ್ ಅದು. ಸೊ ಅದೇ ರೀತಿಯಾಗಿ ಕೆಲವರು ಅಸ್ವಸ್ಥರಾಗಿದ್ದಾರೆ. ಅವರುಗಳು ಇನ್ನೂ ಕೂಡ ಸ್ಥಳದಲ್ಲೇ ಇದ್ದು ನಮಗೇನಾದರೂ ಚಿಂತೆ ಇಲ್ಲ, ನಮ್ಮ ಸಮುದಾಯಕ್ಕೆ ಒಳಿತಾಗಬೇಕು ಅನ್ನುವಂತಹ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇದ್ರಿ ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ. ಸದ್ಯ ಬೆಳಗಾವಿಯ ಸುವರ್ಣಸೌಧ ಮುತ್ತಿಗೆಗೆ ಪ್ರಯತ್ನ ಪಟ್ಟಂತಹ ಪ್ರತಿಭಟನಾಕಾರನ ತಡೆಯುವಂತಹ ಪ್ರಯತ್ನದ ಭಾಗವಾಗಿ ಭಾಗಶಃ ಪೊಲೀಸರ ಪ್ರಯತ್ನ ವರ್ಕ್ ಆದ ಹಾಗೆ ಕಾಣಿಸ್ತಾ ಇದೆ. ಬಟ್ ಹಿಂಸಾರೂಪಕ್ಕಂತೂ ತಿರುಗಿದೆ ಅನ್ನೋದ್ರಲ್ಲಿ ಡೌಟ್ ಬೇಡ. ಚಪ್ಪಲಿಗಳನ್ನ ಬಿಸಾಕೋದೇನು, ಪೊಲೀಸರ ಲಾಠಿಗಳನ್ನ ಕಿತ್ಕೊಂಡು ಅವರ ಮೇಲೇನೆ ಹಲ್ಲೆ ನಡೆಸಲಿಕ್ಕೆ ಮುಂದಾಗೋದೇನು, ಬ್ಯಾರಿಕೇಡ್ಗಳನ್ನ ಕಿತ್ತೆಸ್ತು ಮುನ್ನುಗ್ಗೋದಕ್ಕೆ ಪ್ರಯತ್ನಿಸೋದೇನು, ಇದೆಲ್ಲವೂ ಕೂಡ ಸದ್ಯ ಬೆಳಗಾವಿಯಲ್ಲಿ ಆಗ್ತಾ ಇರುವಂತಹ ಪಂಚಮಸಾಲಿ ಹೋರಾಟದ ಎಫೆಕ್ಟ್. 2A ಮೀಸಲಾತಿಗಾಗಿ ಆಗ್ರಹಿಸಿ ನಿರಂತರ ಸಭೆಗಳನ್ನು ನಡೆಸಿದ್ದಾರೆ. ಎಲ್ಲ ಸಭೆಗಳಲ್ಲೂ ಕೂಡ ಇವ್ರನ್ನ ಒಪ್ಪಿಸುವಂತಹ ಕೆಲಸವನ್ನ ಮಾಡಿ ಸಕ್ಸಸ್ ಕಂಡಿತ್ತೆ ಸರ್ಕಾರ ವಿನಃ. ಆದರೆ ಇವತ್ತಿನ ಈ ಪ್ರತಿಭಟನೆಯನ್ನ ತಡೆಯುವಂತಹ ಪ್ರಯತ್ನದಲ್ಲಿ ಸಕ್ಸಸ್ ಕಾಣಲಿಲ್ಲ. ಪರಿಣಾಮ ಇವತ್ತು ಬೆಳಗಾವಿಯಲ್ಲಿ ಈ ಒಂದು ದೃಶ್ಯ ಸಾಕ್ಷಿ ಆಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲೇ ಪೊಲೀಸ್ ನಿಯೋಜನೆ ಮಾಡಿದ್ದಾರೆ. ಎಕ್ಸ್ಪೆಕ್ಟೆಡ್ ಇದು ಈ ರೀತಿಯ ರೂಪವನ್ನು ಪಡೆದುಕೊಳ್ಳಬಹುದು ಅಂತ. ಆ ಕಾರಣಕ್ಕಾಗಿ ಪೊಲೀಸರು ಕೂಡ ದೊಡ್ಡ ಸಂಖ್ಯೆಯಲ್ಲೇ ಬಂದೋಬಸ್ತನ್ನ ಮಾಡಿಕೊಂಡಿದ್ರು. ಅದನ್ನ ಮೀರಿದಂತಹ ಪ್ರತಿಭಟನಾಕಾರರ ಸಂಖ್ಯೆಯೂ ಕೂಡ ಅಲ್ಲಿ ಕಾಣಸಿಗ್ತಾ ಇದೆ.